ಮಯೋನಿಸ್ ವಿಚಾರಕ್ಕೆ ಹೋಟೆಲ್ನಲ್ಲಿ ಕಿರಿಕಾಗುತ್ತೆ. ಮೈಸೂರಿನಲ್ಲಿ ಮಯೋನಿಸ್ ಕೊಟ್ಟಿಲ್ಲವೆಂದು ಆವಾಜ್ ಹಾಕಲಾಗಿದೆ. ಬೆಳ್ಳುಳ್ಳಿ ಪೇಸ್ಟ್ ತರ ಇರೋ ಮಯೋನಿಸ್ ಜಗಳ. ಮಯೋನಿಸ್ ವಿಚಾರಕ್ಕೆ ಹೋಟೆಲ್ನಲ್ಲಿ ಕಿರಿಕು. ಮೈಸೂರಿನಲ್ಲಿ ಮಯೋನಿಸ್ ಕೊಟ್ಟಿಲ್ಲವೆಂದು ಆವಾಜ್. ವಿಜಯನಗರದ ಚಾಮುಂಡೇಶ್ವರಿ ದೊನ್ನೆ ಬಿರಿಯಾನಿ ಹೋಟೆಲ್ನಲ್ಲಿ ಘಟನೆ. ಚಿಕನ್ ತಂದೂರಿ ಜೊತೆ ಮಯೋನಿಸ್ ಹಾಕಿಲ್ಲವೆಂದು ಗಲಾಟೆ. ಮತ್ತೊಂದು ಹೋಟೆಲ್ ಮಾಲೀಕ ಶ್ರೀನಿವಾಸ್ ಎಂಬುವವರಿಂದ ಜಗಳ. ಹೋಟೆಲ್ ಒಳಗೆ ನುಗ್ಗಿ ಸಿಬ್ಬಂದಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ಶ್ರೀನಿವಾಸ್ ವಿರುದ್ಧ ಚಾಮುಂಡೇಶ್ವರಿ ಹೋಟೆಲ್ ಮಾಲೀಕ ಚೇತನ್ ದೂರು ಕೊಟ್ಟಿದ್ದಾರೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಶ್ರೀನಿವಾಸ್ ಗಲಾಟೆ ದೃಶ್ಯ ಸೆರೆಯಾಗಿದೆ. ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಚಿಕನ್ ತಂದೂರಿಗೆ ಆರ್ಡರ್ ಮಾಡಿದ್ದಂತೆ. ಪಾಪ ಹುಡುಗರು ತಂದು ಕೊಟ್ಟವ್ರೆ. ಆ ಚಿಕನ್ನು ರೋಸ್ಟ್ ಆಗಿಲ್ಲ, ಆ ಲೆಗ್ ಪೀಸ್ನ ಮಾಂಸಗಳು ಬೆಂದೇ ಇಲ್ಲ ಅಂದಿದ್ರು ಅದಕ್ಕೊಂದು ಕಾರಣ ಇರ್ತಿತ್ತೇನು. ಆದ್ರೆ ಇದನ್ನ ನೆನೆಸ್ಕೊಳ್ಳಕ್ಕೆ ಮಯೋನಿಸ್ ಕೊಟ್ಟಿಲ್ಲ ಅಂತ ಹೇಳಿ ಕಿರಿಕು. ಆ ಕಿರಿಕಿನ ವಿಡಿಯೋ ನೋಡಿ ನೀವು. ಕಲಬುರಗಿಯಲ್ಲಿ ಕಾಲೇಜು ಮೇಲ್ಛಾವಣಿ ಕುಸಿತ ಪ್ರಕರಣ ಸಂಬಂಧ ವಿದ್ಯಾರ್ಥಿನಿಯರಿಂದ ಬೃಹತ್ ಪ್ರತಿಭಟನೆಗಳಾಗ್ತಿದೆ. ಎಐಡಿಎಸ್ಒ ಸಂಘಟನೆ ನೇತೃತ್ವದಲ್ಲಿ ವಿದ್ಯಾರ್ಥಿನಿಯರ ಹೋರಾಟ. ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ವಿದ್ಯಾರ್ಥಿನಿಯರ ಪ್ರೊಟೆಸ್ಟ್. ಸರ್ಕಾರದ ವಿರುದ್ಧ ಘೋಷಣೆ. ಸ್ಟೂಡೆಂಟ್ಸ್ ಆಕ್ರೋಶ. ಗಾಯಗೊಂಡ ವಿದ್ಯಾರ್ಥಿನಿಯರಿಗೆ ಪರಿಹಾರಕ್ಕೆ ಆಗ್ರಹ. ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ವಿದ್ಯಾರ್ಥಿನಿಯರ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಸ್ಟೂಡೆಂಟ್ಸ್ಗಳ ಆಕ್ರೋಶ. ಗಾಯಗೊಂಡ ವಿದ್ಯಾರ್ಥಿನಿಯರಿಗೆ ಪರಿಹಾರಕ್ಕೆ ಆಗ್ರಹ. ನೋಡಿ, ಶಿಕ್ಷಣ ಖಾತೆಯನ್ನ ಇನ್ನೂ ಕೂಡ ಯಾರಿಗೂ ವಹಿಸಿಲ್ಲ. ನೀವೇನೇ ಕೇಳೋದಿದ್ರು ಕೂಡ ಈಗ DK ಅವ್ರ ಜೊತೆನೆ ಕೇಳಬೇಕು. ಕಾರಣ ಆ ಡಿಪಾರ್ಟ್ಮೆಂಟು CM ಅವ್ರ ಜೊತೆನೆ ಇದಾವೆ. ಮಕ್ಕಳು ಪಾಠ ಕೇಳ್ತಿರ್ಬೇಕಾದ್ರೆ ಆ ಕಟ್ಟಡದ ಮೇಲ್ಛಾವಣಿ ಓದ್ತಾ ಇದ್ದಿದ್ದು ಮಕ್ಕಳು ತಲೆಗೆ ಬೀಳುತ್ತಿದ್ದು. ಇದರಷ್ಟು ಅಸಹ್ಯ ಮತ್ತೊಂದಿಲ್ಲ ಸರ್ಕಾರಕ್ಕೆ. ಇದರಷ್ಟು ಅಸಹ್ಯ ಮತ್ತೊಂದಿಲ್ಲ. ರಾಜಕಾರಣಿಗಳ ಮನೆಯ ಬೆಡ್ರೂಮಿನ ಕ್ವಾಲಿಟಿ ನೋಡಿ ನೀವು. ಆದರೆ ನಾಳೋ ಸರ್ಕಾರ ಕಟ್ಟಿಸಲಾದ ಶಾಲಾ ಕಟ್ಟಡದ ಕ್ವಾಲಿಟಿ ಅದು. ಮೇಲ್ಛಾವಣಿ ಬೀಳುತ್ತೆ ಅನ್ನೋದಾದ್ರೆ ನಿಮ್ಮ ಮಕ್ಕಳು ಈ ತರಹದ ಶಾಲೆಗಳಲ್ಲಿ ಕಲಿಯೋದಿಲ್ಲ. ನಿಮ್ಮ ಮಕ್ಕಳು ಕಲಿಯೋದಿಲ್ಲ. ಈ ರಾಜ್ಯದ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳು ಕಲಿಯುವ ಶಾಲೆಯಲ್ಲಿ ನೋಡಿ ಎಷ್ಟು ಡಿಸಿಪ್ಲಿನಲ್ಲಿ ಕೂತ್ಕೊಂಡು ಪಾಠ ಕೇಳ್ತಿದ್ರ ಆ ಮಕ್ಕಳು. ಪಾಪ ಆ ದಿನದ ಪಾಠ ವೇಸ್ಟ್ ಆಯಿತು ನೋಡಿ. ಅದರ ವಿರುದ್ಧ ಪ್ರೊಟೆಸ್ಟ್ಗಳು ಶುರುವಾಗಿದೆ.